ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Question number 7. The sum of the digits, the sum of the digits of a 2-digit number is 9. Andre, which digit you have? 2-digit number you have. Okay. So what we will do, we will assume let 2-digit number be x, y. ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ಟೂಡೆಂಟ್ಸ್ ಇಂಟೆನ್ಷನಲಿ ಬಾಕ್ಸ್ ಹಾಕೋತೀನಿ. ಯಾಕೆ ಬಾಕ್ಸ್ ಹಾಕೋತಾ ಇದ್ದೀನಿ? ಯೂನಿಟ್ಸ್ ಪ್ಲೇಸ್ ಅಲ್ಲಿ ಒಂದಿದೆ, ಟೆನ್ಸ್ ಪ್ಲೇಸ್ ಅಲ್ಲಿ ಒಂದಿದೆ ಅಂತ ನನ್ಗೆ ಅರ್ಥ ಆಗ್ಲಿ ಅಂತ. ಸೊ ವಾಟ್ ಇಟ್ ಇಸ್ ಇಟ್ 10x plus y? Is it 10x plus y? ಈಗ ಎಕ್ಸ್ಪ್ಲೈನ್ ಮಾಡೋದಲ್ಲ, ಹೆಂಗೆ ಅಂತ ಅರ್ಥ ಆಯ್ತಲ್ವಾ? ಈಗೇನ್ ಕ್ವಶನ್ ಕಂಡೀಷನ್ ಕೊಟ್ಟಿದ್ದಾರೆ, ದ ಸಮ್ ಆಫ್ ದ ಡಿಜಿಟ್ಸ್, ಇದೆರಡನ್ನು ಡಿಜಿಟ್ಸ್ ನ ಆಡ್ ಮಾಡಿದಾರಂತೆ. ಅವ್ರ ಅದೆರಡನ್ನು ಆಡ್ ಮಾಡಿದ್ರೆ ಏನಾಗುತ್ತೆ? x plus y ಆಡ್ ಮಾಡಿದ್ರೆ ಏನ್ ಬರುತ್ತೆ? The sum of the digits ಏನು? 9. The sum of the digits is 9. They have not given 10x plus y is 9. ಅರ್ಥ ಮಾಡ್ಕೊಳ್ಳಿ. 10x plus y is equal to 9 ಅಂತ ಕೊಟ್ಟಿಲ್ಲ. 10x plus y ಏನು? ಸ್ಟ್ಯಾಂಡರ್ಡ್ ಫಾರ್ಮ್. They have added the 2 digits. Left hand side ಕೊಟ್ಟಿರೋದು ಅರ್ಥ ಆಯ್ತಾ? Next. Also 9 times this number. Which number? XY number. 9 times this number obtained by reversing the order of the digits. Order of the digits interchange ಮಾಡಬೇಕು, ಕರೆಕ್ಟಾ? So what is the other reverse number? Reverse of xy is yx. ಮತ್ತೆ ಸ್ಟೂಡೆಂಟ್ಸ್ I put a box. yx ಹೆಂಗ್ ಬರೀಬಹುದು ನಾನು? 10y plus x. ಇದನ್ನು ಎಕ್ಸ್ಪ್ಲೈನ್ ಮಾಡಿದ ನಾನು. ಆಲ್ಸೋ ಗಿವನ್ ಈಗ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 9 times this number. Which number is that? 10x plus y is 9 times this number is twice the number obtained by reversing the order of the digits. ಈಗ ಅರ್ಥ ಆಯ್ತಾ ನೋಡಿ ಸ್ಟೂಡೆಂಟ್ಸ್, ಹೆಂಗ್ ಬರ್ದ್ವಿ ಇದು ಅಂತ? ಇದು ನಂಬರ್ ತಾನೆ. ಇಲ್ಲಿ ಕನ್ಫ್ಯೂಷನ್ ಏನಾಗತ್ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ 9 ದಿಸ್ ನಂಬರ್, ಯಾವ ನಂಬರ್? xy is twice the number which have obtained by the digits. xy ಕ್ಯಾನ್ಸಲ್ ಮಾಡ್ಬೋದಾ? 9 is equal to 2 ಆಗೋಗುತ್ತೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ಲಿ ಅನ್ಬಿಟ್ಟು xy ಬರೆಯೋ ಬದಲು ಏನ್ ಬರೀರಿ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ. ರೈಟಾ? 2-digit number. I said no, note it is not an algebraic expression. Is equal to, you know, twice the number which you obtain after reversing the digits. Is it clear, students? The concept artha aitappa? Nanige ee tara box hakadreno, it is a number, you can't cancel it. ಈಗ ಈ ನಂಬರ್ ನಾನು algebraic expression form ಅಲ್ಲಿ ಬರಿಬೋದಾ ರೈಟ್ ಹ್ಯಾಂಡ್ ಸೈಡ್ ಗೆ? yes. ಅವಾಗ ಬರುತ್ತೆ. Which step, Pavanish, you are finding difficulty? Sir, I didn't understand that why we can't cancel and. Okay, ಈಗ ಒಂದು ಕೆಲಸ ಮಾಡೋಣ. I'll take one constructive example. Example ಏನ್ ಮಾಡೋಣ, ಒಂದು 2-digit ನಂಬರ್ ತಗೊಳ್ಳೋಣ. For example, today's date. What is the today's date? 12. Correct? Now students, what is the standard form of the number 12? 1 into 10 plus 2 into 1. Let us not worry about the right hand side. Left hand side observe ಮಾಡಿ. Reverse the digit. If you reverse the digit ಏನಾಗುತ್ತೆ? You will get 21. Correct? You will get 21. ಈಗ ಇವ್ರು ಏನ್ ಹೇಳ್ತಾ ಇದ್ದಾರೆ? 9 times the number is twice the number when you interchange. Correct? ದೇತಾನೆ ಅವ್ರು ಹೇಳ್ತಾ ಇರೋದು. ಈಗ 12 21 2 ಕ್ಯಾನ್ಸಲ್ ಮಾಡಬಹುದಾ? ಯಾಕೆ ಕ್ಯಾನ್ಸಲ್ ಮಾಡಕ್ಕಾಗಲ್ಲ? ಬಿಕಾಸ್ ಇಟ್ ಈಸ್ ಅ ನಂಬರ್. ವೇರಿಯಬಲ್ ಇದ್ರೆ ಕ್ಯಾನ್ಸಲ್ ಮಾಡಬಹುದಿತ್ತು ತಾನೆ.
ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನಾನು ಈಗ ಕನ್ಫ್ಯೂಷನ್ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ತಿದ್ದೀನಿ, ಈಗ ನಮ್ ಕ್ಲಾಸ್ ರೂಮ್ ಲರ್ನಿಂಗ್ ಅಲ್ಲಿ ಇಫ್ ಐ ಹ್ಯಾವ್ a 2-digit number, I'll not write that number simply, I put a box. ಏನ್ ಈ ಬಾಕ್ಸ್ ರೆಪ್ರೆಸೆಂಟ್ ಮಾಡ್ತಿದೆ? ಒಂದು ನಂಬರ್ is equal to 2 times the reverse of the original number. What is the original number? xy. What is the reverse of that original number? yx. ನೀವು ಇಲ್ಲಿ x ಕ್ಯಾನ್ಸಲ್ ಮಾಡಬಹುದು ಸರ್, y ಕ್ಯಾನ್ಸಲ್ ಮಾಡಬಹುದು ಅಂದ್ರೆ ನಾವು ಇಲ್ಲೂ ಕ್ಯಾನ್ಸಲ್ ಮಾಡಿ, ಇಲ್ಲೂ ಒಪ್ಕೊಳ್ಳಲ್ಲ, ಇಲ್ಲಿ ಮಾತ್ರ ಒಪ್ಕೋತೀನಿ ಅಂದ್ರೆ ಮೋಸ, ವಂಚನೆ, ನ್ಯಾಯ, ದ್ರೋಹ ಎಲ್ಲ ಒಂದರಲ್ಲೇ ಆಗ್ತಾ ಇದೆ. ಅರ್ಥ ಆಯ್ತಾ ಮನೀಶ್ ಈಗ? Yes, sir. ಸೊ ನಾನು ಕನ್ಫ್ಯೂಷನ್ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ತಾ ಇದ್ದೀನಿ, ಐ ಆಮ್ ಪುಟಿಂಗ್ ಇಟ್ ಆಸ್ ಅ ಸಿಂಬಲ್. ಆ ಸಿಂಬಲ್ ನ ಹಿಂಗೆ ಬರ್ದಿದ್ದೀನಿ. ಈಗ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದಾ? ನೋ. ಯಾಕೆ? ಬಾಕ್ಸ್ ಅಲ್ಲಿ ಇದೆ. ಯಾಕೆ? ಬಾಕ್ಸ್ ರೆಪ್ರೆಸೆಂಟ್ಸ್ 2-digit ನಂಬರ್. ಆಯ್ತು ಸರ್, ಈ ಬಾಕ್ಸ್ ನಾನು ಈ ತರ ಬರ್ದಿದ್ದೀನಿ, ಈಗ ಕ್ಯಾನ್ಸಲ್ ಮಾಡ್ಬೋದಾ? ಈಗ ಮಾಡ್ಬೋದು. ಯಾಕೆ? ಇಟ್ಸ್ ಅ ವೇರಿಯೇಬಲ್. ನಾವು ಇಸ್ ಇಟ್ ಕ್ಲಿಯರ್? ನಂಬರ್ಸ್ ನ ಕ್ಯಾನ್ಸಲ್ ಮಾಡಬಹುದು, ಡಿಜಿಟ್ಸ್ ನ ಕ್ಯಾನ್ಸಲ್ ಮಾಡೋ ಮ್ಯಾಥ್ ಇಲ್ಲ ನಮ್ಗೆ. ಸೊ ಕ್ಯಾನ್ ವಿ ಪ್ರೊಸೀಡ್? ಈಗ ಇದನ್ನ ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್. ಏನಾಗತ್ತೆ ಇದು? 90x plus 9y is equal to 20y plus 2x. Now bring 2x this side. ಏನಾಗತ್ತೆ? 88x good minus is it 11y? ಇನ್ನು ಸಿಂಪಲ್ ಮಾಡ್ಬಿಡ್ಬೋದು. ಎಷ್ಟು ಸಿಂಪಲ್ ಮಾಡ್ಬೋದು ಹೇಳಿ? ಡಿವೈಡ್ ಬೈ 11. Sir, we can take common 11. ಡಿವೈಡ್ ಬೈ 11 ಮಾಡ್ಬಿಡಿ. ಡಿವೈಡ್ ಬೈ 11 ಮಾಡಿದ್ರೆ ಏನಾಗುತ್ತೆ? 8x minus y is equal to 0. Call this by second equation. First equation ಏನ್ ಕೊಟ್ಟಿದ್ದಾರೆ? The sum of the digits. Oh, life easy. Can you directly add y students? 0 ಆಗೋಯ್ತು ನೋಡಿ. Equation 1, equation 2 ಕೆಳಗೆ ಬರ್ದು ನೋಡಿ students. Just observe the cause. Today I didn't hear any voice from Sangavi Swara. ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿದ್ಯಾ ಇದು? Yes, sir. ಅಷ್ಟು ಚೆನ್ನಾಗಿ ಪಾಠ ಮಾಡ್ತೀನಿ ಅಂತಾನೆ. ಈ ಕೇಸನ್ನ ನೋಡಿ. ಚೆನ್ನಾಗಿ ಪಾಠ ಮಾಡ್ತಾ ಇಲ್ವಾ ಸಾಂಗವಿ ಸ್ವರ? ಮಾಡ್ತಿದ್ದೀರಾ ಸರ್? ಮಾಡ್ತಿದ್ದೀರಾ? ಭರತನಾಟ್ಯ ಸರ್ ಪಾಠ ಭರತನಾಟ್ಯ ಮಾಡಿದ್ರು ಕಾಣಿಸ್ತಿರ್ಲಿಲ್ಲ. ಏನ ಸರ್ ನೀವು ಭರತನಾಟ್ಯ ಮಾಡ್ತಿದ್ರು ಕಾಣಿಸ್ತಿರ್ಲಿಲ್ಲ. ಕಾಣಿಸ್ತಿರ್ಲಿಲ್ವಾ? ಓ ಹಂಗೆ. ಆಯ್ತು ಬಿಡಮ್ಮ, ಒಂದ್ ದೊಡ್ಡ ಫೋಕಸ್ ಹಾಕ್ಸ್ತೀನಿ. ಜೋಕರ್ ತರ ಭರತನಾಟ್ಯ ಮಾಡಬೇಕಾಗತ್ತ ನಾನಷ್ಟೇ. ಏನಾರ ಐತಾ? ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ಈ ಸಮ್ ಅರ್ಥ ಆಯ್ತಾ? ಓಕೆ, ಶಾಲ್ ವಿ ಪ್ರೊಸೀಡ್? ಓಕೆ, ಈಕ್ವೇಶನ್ 1 2 ಕೆಳಗಡೆ ಬರ್ಕೊಳ್ಳಿ ಸ್ಟೂಡೆಂಟ್ಸ್. ಏನು ಈಕ್ವೇಶನ್ 1? x plus y is equal to 9. ಈಕ್ವೇಶನ್ 2 ಏನು? 8x minus y is equal to 0. ಆನ್ ಡೈರೆಕ್ಟ್ ಎಡಿಷನ್ y ಕ್ಯಾನ್ಸಲ್ ಆಗುತ್ತೆ. x plus 8x 9x. 9 plus 0 9. Therefore x is equal to 1. ಸ್ಟೂಡೆಂಟ್ಸ್, ಇಲ್ಲಿ ನಿಮ್ ಡೌಟ್ ಬರ್ಬೋದು, ಸರ್ ಹಂಗಾರೆ ಇಲ್ಲಿ 9 9 ಕ್ಯಾನ್ಸಲ್ ಮಾಡಿದೀರಾ ಅಂತ. ಬೋತ್ ಆರ್ 1-digit ನಂಬರ್. 9 is equal to 91 ಅಲ್ಲಿ 9 9 ಕ್ಯಾನ್ಸಲ್ ಮಾಡ್ತಾ ಇಲ್ಲ ನಾವು. ಕರೆಕ್ಟಾ? x1 ಆದ್ರೆ y ಏನಾಗತ್ತೆ ಈಗ? 8. Therefore x plus y is equal to 9 implies 1 plus y is equal to 9. Therefore y is equal to 8. So what is a 2-digit number they are expecting us? Therefore required number is, ಏನ್ ಸ್ಟೂಡೆಂಟ್ಸ್ required number? ಅವ್ರು 18 ಬಗ್ಗೆ ಮಾತಾಡ್ತಾ ಇದಾರ. ಯಾಕೆ 81? ಅವ್ರು ಎಲ್ಲಿ ಹೇಳಿದ್ದಾರೆ? ಎರಡು ನಂಬರ್ ಸೇಮ್ ಅಂದಿದ್ದಾರೆ. ವಾಟ್ ಇಸ್ ದ ಗಿವನ್ ಸ್ಟೇಟ್ಮೆಂಟ್? ನೋಡಿ, ವೆರಿಫಿಕೇಶನ್ ಮಾಡೋಣ ಸ್ಟೂಡೆಂಟ್ಸ್. The sum of the digits is 9. ಬಂತ ನೋಡಿ, the sum of the digit is it 9? 9 times this number is twice the number obtained by reversing it ಅಂತ ಹೇಳಿದ್ದಾರೆ. ಕರೆಕ್ಟಾ?
So 18 times 9 ಎಷ್ಟು? 9 times this number is twice the number obtained by reversing it. 18 times 9 ಎಷ್ಟು? 18 times 180. Sir, So 1 ಕಡಿಮೆ 172. Is it 172? Sorry, 162. Is it 162? 81 into 2 ಎಷ್ಟು? 162. So 162 is equal to 162. True ಆಯ್ತಾ? ಈಗ ನಿಮ್ ಫ್ರೆಂಡ್ ಒಬ್ರು ಇಲ್ಲ ಸರ್ 81 ಆಗತ್ತೆ ಅಂದ್ರೆ ವೆರಿಫಿಕೇಶನ್ ನೋಡೋಣ. 81 ಆಗಿದ್ರೆ ವಾಟ್ ಇಸ್ ದ ರಿವರ್ಸ್ ಆಫ್ ದಟ್ ನಂಬರ್? 81. 81 ದ ಸಮ್ ಆಫ್ ದ ಡಿಜಿಟ್ಸ್ ಏನು? 8 plus 1 is equal to 9. ಒಪ್ಕೊಂಡ್ರು ಫಸ್ಟ್ ಈಕ್ವೇಶನ್. ಸೆಕೆಂಡ್ ಈಕ್ವೇಶನ್ ಏನು? ಟ್ವೈಸ್ ದಿಸ್ ನಂಬರ್ is equal to, sorry, 9 times this number is equal to twice the numbers when you obtain by reverse of it. 18 2 is 36. Guaranteed equal ಅಲ್ಲ, ಕರೆಕ್ಟ್? ಸೊ 81 ಬಗ್ಗೆ ಅವ್ರು ಮಾತಾಡಿಲ್ಲ. ಆದ್ರೂ 81 ಯಾಕೆ ಬಂತು? ಕಂಡೀಷನ್ ಗೋಸ್ಕರ ಬಂತು. Is it clear? So 81 is not the correct answer. Okay, let's go to the next question. Question number 8. Start ಮಾಡೋಣ. Yeah, question number 8. The difference between two numbers is 26. Now students be careful. The difference between two digits is ಅಂತ ಕೇಳಿಲ್ಲ ಅವರು. Difference between ಈಗ x y ಕ್ಯಾನ್ಸಲ್ ಮಾಡ್ಕೋಬಹುದಾ? ನಾನು ಅದಕ್ಕೆ ಮಧ್ಯದಲ್ಲಿ ಆ ಪ್ರಾಬ್ಲಮ್ ಹಾಕಿದೀನಿ. xy is not a digit. xy ಅಂದ್ರೆ ಏನು? ನಂಬರ್ಸ್. ಅಲ್ಲಿ ನೋಡಿ, the difference between two numbers is 26 ಅಂತ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡೋಣ, let the two numbers be x and y. Difference of two numbers is 26. Right hand side ಏನಿದೆ ಸ್ಟೂಡೆಂಟ್ಸ್? 26. Is it positive? ನೀವು ಡಿಫರೆನ್ಸ್ ಮಾಡ್ಬೇಕಾದ್ರೆ ಪಾಸಿಟಿವ್ ಇದೆ ಅಂದ್ರೆ ಇವ್ರಿಬ್ರಲ್ಲಿ ಯಾರು ಗ್ರೇಟರ್ ಆಗಿರಬೇಕು? ಈಗ 3 minus 4 ಮಾಡಿದ್ರೆ ಪಾಸಿಟಿವ್ ಬರುತ್ತಾ? 4 minus 3 ಮಾಡಿದ್ರೆ ಪಾಸಿಟಿವ್ ಬರುತ್ತಾ? 4 minus 3 ಅಂದ್ರೆ ಈಗ ಯಾರು ಗ್ರೇಟರ್ ಇರಬೇಕು? x must be greater than y. ಅರ್ಥ ಆಯ್ತಾ? ಸಪೋಸ್ y is greater than x ಆದ್ರೆ ಏನ್ ಬರ್ತಿತ್ತು ಇಲ್ಲಿ? ನೆಗೆಟಿವ್, ಮೈನಸ್ ಬರ್ತಿತ್ತು. ಸೊ ಇವ್ರಿಬ್ರಲ್ಲಿ ಯಾರು ದೊಡ್ಡವರು? x ದೊಡ್ಡವರು. ಇಲ್ಲ ಸರ್ ನಾನು y minus x is equal to 26 ಬರ್ಕೋತೀನಿ ಅನ್ಕೊಳ್ಳೋಣ. ಅವಾಗ ಯಾರು ದೊಡ್ಡವರು? y minus x ಬರ್ಕೊಂಡ್ರೆ ಮೆಮೊರೈಸ್ ಮಾಡಬೇಡಿ. ಇಲ್ಲ ಸರ್ ನಾನು a minus b ಬರ್ಕೋತೀನಿ, x y ಸವಾಸ್ವೇ ಬೇಡ. ಈಗ ಯಾರು ವಿಚ್ ಇಸ್ ಗ್ರೇಟರ್ ಅಮಾಂಗ್ ದೀಸ್? a. ಯಾಕೆ? ಅಬ್ಸರ್ವ್ ದ ರೈಟ್ ಸೈಡ್ ಅಂಡ್ ಡಿಸೈಡ್ ಸ್ಟೂಡೆಂಟ್ಸ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಇದು ಕೇರ್ಫುಲ್ ಅಬ್ಸರ್ವೇಷನ್. ರೀಡ್ ಅಂದ್ರೆ ಜಸ್ಟ್ ಓದೋದು, ಅಬ್ಸರ್ವ್ ಮಾಡೋದ್ರೆ ಮಾತ್ರ ಇದು ಗೊತ್ತಾಗೋದು ನಮಗೆ. ಕರೆಕ್ಟಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಅಂಡ್ ಒನ್ ನಂಬರ್ ಈಸ್ 3 times ದ ಅದರ್. ಈಗ ಯಾವ ನಂಬರ್ ಯಾವ 3 times? ಒನ್ ನಂಬರ್ ಇಸ್ ಥ್ರೈಸ್ ದಿ ಅದರ್ ಅಂತ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಬಟ್ ಯಾರು ಈಗ ಏನಾಗ್ಬೇಕು? x is equal to 3y ಆಗ್ಬೇಕು ಅಥವಾ y is equal to 3x ಆಗ್ಬೇಕು. ಈಗ ಇವ್ರಿಬ್ರಲ್ಲಿ ಯಾರು ರೈಟ್? You understood the logic, students? They have given one number is thrice the other. Which are those two numbers? X and y. ಒಂದಕ್ಕೆ ಇನ್ನೊಂದು 3 ಗಿಂತ ಮಲ್ಟಿಪ್ಲೈ ಮಾಡಿ ಜಾಸ್ತಿ ಅಂತ ಅಂದ್ಬಿಟ್ರಿ. ಈಗ ಯಾರು ಇವರಿಬ್ರಲ್ಲಿ? ಅದಕ್ಕೆ ಈ ಕಂಡೀಷನ್ ಬೇಕು. ವಿಚ್ ಇಸ್ ಗ್ರೇಟರ್ ಸ್ಟೂಡೆಂಟ್ಸ್? x ಗ್ರೇಟರ್ ಬರಬೇಕು ಅಂದ್ರೆ y ಸ್ಮಾಲರ್ ಬರಬೇಕು ಅಂದ್ರೆ ಫಸ್ಟ್ ಕಂಡೀಷನ್ನೇ ತಗೋಬೇಕು ನಾವು. ಕರೆಕ್ಟಾ? ಸಪೋಸ್ ಇಫ್ ಯು ಟೇಕ್ ದಿಸ್ ಕಂಡೀಷನ್, ವಾಟ್ ಹ್ಯಾಪನ್ಸ್? x ಕಡಿಮೆ ಇರುತ್ತೆ, 3 ಮಲ್ಟಿಪ್ಲೈ ಮಾಡ್ತಿದ್ದಂಗೆ y ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ದ ಸೆಕೆಂಡ್ ಕಂಡೀಷನ್ ಯು ಕೆನಾಟ್ ಟೇಕ್. So which is the first number they are talking about? X. Which is the other number they are talking about? Y. Because of my condition. Is it clear? So they have also given that x is equal to 3y. What is the standard form of x is equal to 3y? X minus 3y. So what is the first equation? X minus y is equal to 26. X minus 3y is equal to 0 na. Direct change of sign ಮಾಡಬಹುದಾ?
0 ಇನ್ನೇನ್ ಚೇಂಜ್ ಆಫ್ ಸೈನ್ ಮಾಡಿದ್ರು ಒಂದೇ ಬಿಟ್ರು ಒಂದೇ, ಕರೆಕ್ಟಾ? ನ್ಯೂಟ್ರಲ್ ನಂಬರ್. ಸೊ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆದ್ರೆ ಏನ್ ಉಳ್ಕೊಳ್ಳುತ್ತೆ? -y plus 3y is 2y. 2y is equal to 26. Therefore y is Sir, 13. 13. Good. Y is 13. If y is 13, what is x? Bhuvan, can you answer this question? What is x? Second equation is easy to solve. Sir, 39. Very good. 39. Correct? 13 3s are 39. Therefore, which two numbers they are talking about? The two numbers are 39 and 13. ಅರ್ಥ ಆಯ್ತಾ? ಇಲ್ಲಿ ಡಿಜಿಟ್ ಅಲ್ಲ, they are not talking about the digit. You understood how to create these two statements, students? The difference between two numbers is 26. One number is thrice the other. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. Okay, shall we go to the ninth question?